ತಾಯಿಗೆ ಗಂಗೆಯ ಅಭಿಷೇಕವನ್ನ ಮಾಡ್ತಾ ಇದ್ರೆ ಮೊದಲಿಗಿಂತ ಆ ತಾಯಿಯ ಮುಖದಲ್ಲಿ ಏನೋ ಒಂದು ಕಾಂತಿ, ಏನೋ ಒಂದು ತೇಜಸ್ಸು, ವರ್ಚಸ್ಸು, ಆಕೆಯ ಒಂದು ರೂಪ, ಲಾವಣ್ಯ ಇದೆಲ್ಲವೂ ಕೂಡ ಮತ್ತಷ್ಟು ಜಾಸ್ತಿ ಆಗತ್ತೆ. ಆ ಮಹಾಗೌರಿಯ ರೂಪ ಅಷ್ಟು ಮುಗ್ಧತೆಯಿಂದ ಕೂಡಿರ್ತಕ್ಕಂಥ ಒಂದು ರೂಪ ತಾಯಿ ಮಹಾಗೌರಿ. ತಾಯಿ ಮಹಾಗೌರಿಯನ್ನು ತಾವು ಕಾಣ್ತಾ ಇದ್ದೀವಿ ನೋಡಿ. ಬಹಳ ವಿಶೇಷವಾಗಿ ಒಂದು ಹಸುವಿನ ಮೇಲೆ ತಾಯಿ ಕೂತಿರ್ತಕ್ಕಂಥದ್ದಿದೆ. ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಜಪಮಾಲೆಯನ್ನು ನಾವು ಜಪಮಾಲೆ ಅನ್ನೋದಕ್ಕಿಂತ ಒಂದು ಬಹಳ ವಿಶೇಷವಾಗಿ ಅಭಯ ಹಸ್ತವನ್ನು ನಾವು ಗಮನಿಸ್ತಾ ಇದ್ದೇವೆ, ತ್ರಿಶೂಲವನ್ನು ಗಮನಿಸ್ತಾ ಇದ್ದೇವೆ. ತಾಯಿ ಮಹಾಗೌರಿ ಆತೆಯ ಒಂದು ಶಾಂತ ಸ್ವರೂಪವನ್ನು ತಾವು ಗಮನಿಸ್ತಾ ಇದ್ದೀರಿ ನೋಡಿ, ಎಷ್ಟು ಮುದ್ದಾಗಿದ್ದಾಳೆ ತಾಯಿ ಮಹಾಗೌರಿ ನೋಡಲಿಕ್ಕೆ. ಹಾಗಾಗಿ ಇಂಥ ಒಂದು ಕಾಲದಲ್ಲಿ ನಾವು ಮಹಾಗೌರಿಯ ಪೂಜಾನುಷ್ಠಾನವನ್ನು ಸಲ್ಲಿಸೋದ್ರಿಂದ ನಮಗೇನೆಲ್ಲ ಲಭಿಸುತ್ತೆ, ತಾಯಿ ಮಹಾಗೌರಿಯ ಪೂಜಾನುಷ್ಠಾನವನ್ನು ಸಲ್ಲಿಸೋದ್ರಿಂದ ನಮಗೆ ಆಗ್ತಕ್ಕಂಥ ಲಾಭಗಳೇನು, ತಾಯಿಗೆ ಇಷ್ಟವಾಗಿರ್ತಕ್ಕಂಥ ವರ್ಣ ಏನು, ತಾಯಿಗೆ ಇಷ್ಟವಾಗಿರ್ತಕ್ಕಂಥ ಪದಾರ್ಥ ಏನು, ನೈವೇದ್ಯ ಏನು, ಇದೆಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ 8ನೇ ದಿನದ ನವರಾತ್ರಿ ಬಹಳ ವಿಶೇಷವಾಗಿ ಮಹಾಗೌರಿ ರಾಹುಗ್ರಹ ಇವತ್ತಿನ ದಿವಸ 8ನೇ ದಿನ ರಾಹುಗ್ರಹದ ಆರಾಧನೆಯನ್ನ ಮಾಡಬೇಕು. ಜೊತೆಗೆ ಇವತ್ತಿನ ವರ್ಣ ಗುಲಾಬಿ, ಪಿಂಕ್. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು ವರ್ಣ ಅಂತಂದ್ರೆ ಅದು ಗುಲಾಬಿ ಬಣ್ಣ. ಗುಲಾಬಿ ಬಣ್ಣ, ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಇವತ್ತಿನ ದಿವಸ ದೇವಿಗೆ ಗುಲಾಬಿ ವರ್ಣ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ತಾಯಿಗೆ ಕಮಲ ಪುಷ್ಪಗಳನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮತ್ತು ಪಿಂಕ್ ಕಲರ್ ರೋಸ್, ಗುಲಾಬಿ ರೋಸ್ಗಳನ್ನು ಕೂಡ ನಾವು ಸಮರ್ಪಣೆಯನ್ನು ಮಾಡಬಹುದು. ಇನ್ನು ಬಹಳ ವಿಶೇಷವಾಗಿ ತಾಯಿಗೆ ಇವತ್ತಿನ ದಿವಸ ಕೊಬ್ಬರಿ ಮಿಠಾಯಿಯನ್ನು ನೈವೇದ್ಯ ಮಾಡಬೇಕು. ಕೊಬ್ಬರಿಯಿಂದ ತಯಾರಿಸಿರ್ತಕ್ಕಂಥ ಒಂದು ಮಿಠಾಯಿಯನ್ನ ದೇವಿಗೆ ನೈವೇದ್ಯವನ್ನು ಮಾಡಿದ್ರೆ ತಾಯಿ ತೃಪ್ತಳಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ಮನೆಗೆ ಬಾಲಕಿಯರ ಜೊತೆಗೆ ಕನ್ಯಾ ಮುತ್ತೈದೆಯರ ಜೊತೆಗೆ ಮುತ್ತೈದೆಯರನ್ನೂ ಕೂಡ ಮನೆಗೆ ಕರೆಸಿ ನಾವು ಇವತ್ತಿನ ದಿವಸ ಗೌರವ ಸಮರ್ಪಣೆಯನ್ನು ಮಾಡೋದ್ರಿಂದ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ಆ ಮನೆಯಲ್ಲಿ ಒಂದು ಶಾಂತಿ, ನೆಮ್ಮದಿ ಜಾಸ್ತಿ ಆಗುತ್ತೆ. ಜೊತೆಗೆ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥದ್ದಿದೆ. ಇನ್ನು ಇದರ ಜೊತೆಗೆ ಮಹಾಗೌರಿಯ ಆರಾಧನೆಯನ್ನು ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹೌದು. ಯಾಕೆ ಅಂತಂದ್ರೆ ನೋಡಿ, ತಾಯಿಯ ಹಿಂದಿನ ಅವತಾರ ಬಂದು ಕಾಳರಾತ್ರಿ, 7ನೇ ಅವತಾರ, ಬಹಳ ಭಯಂಕರವಾಗಿರ್ತಕ್ಕಂಥ ಉಗ್ರ ಅವತಾರ. ಆ ತಾಯಿ ಅಷ್ಟೆಲ್ಲ ಉಗ್ರ ಅವತಾರಗಳೆಲ್ಲವನ್ನೂ ಕೂಡ ಮುಗಿಸಿ ತಾಯಿ ಈಗ ಸಮಾಧಾನ ಚಿತ್ತಳಾಗಿ ಕಾಣ್ತಾ ಇರ್ತಾರೆ. ಹಾಗಾಗಿ ಇದನ್ನ ಪ್ರತಿಬಿಂಬಿಸ್ತಕ್ಕಂಥದ್ದು ಹೇಗೆ ಅಂತಂದ್ರೆ, ಜೀವನದಲ್ಲಿ ಎಂಥದ್ದೇ ಸ್ಟ್ರಗಲ್ ಇರಲಿ, ಎಂಥದ್ದೇ ಕಷ್ಟಗಳನ್ನ ಎದುರಿಸ್ತಕ್ಕಂಥದ್ದಿರಲಿ, ದಣಿದು ಬಂದಿರತಕ್ಕಂಥದ್ದಿರಲಿ, ಅವರೆಲ್ಲರ ಮನಸ್ಸಿನಲ್ಲಿ ಒಂದು ಚೈತನ್ಯ ತುಂಬತಕ್ಕಂಥ ಒಂದು ಶಕ್ತಿ, ಮನಸ್ಸಿಗೆ ನೆಮ್ಮದಿಯನ್ನು ಕರುಣಿಸ್ತಕ್ಕಂಥ ಶಕ್ತಿ, ಮತ್ತೆ ಮುಂಬರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಒಂದು ಆತ್ಮಸ್ಥೈರ್ಯದ ಶಕ್ತಿ, ಇದೆಲ್ಲವನ್ನು ಕೂಡ ತುಂಬತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯ ಅಂತಂದ್ರೆ ಅದು ತಾಯಿ ಮಹಾಗೌರಿ. ಈ ರೀತಿಯಾಗಿದೆ ಮಹಾಗೌರಿಯ ಒಂದು ಪೂಜಾನುಷ್ಠಾನದ ಕ್ರಮ. ಓಕೆ ಗುರುಗಳೇ, ಮೊದಲನೇ ದಿನದಿಂದ ಅಂದ್ರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಒಂದೊಂದು ದೇವಿಯ ಶಕ್ತಿಗಳು ಕೂಡ ಆವಿರ್ಭವಿಸಿ ಕೊನೆಗೆ ದುರ್ಗಾಷ್ಟಮಿಯಂದು ಆಕೆ ಪ್ರಜ್ವಲಿಸ್ತಾಳೆ. ದುರ್ಗೆಯಾಗಿ ಪ್ರಜ್ವಲಿಸಿ ಆಮೇಲೆ ಸಿದ್ಧಿದಾತ್ರಿ ರೂಪವನ್ನ ಪಡೆದ ಬಳಿಕ ಅವಳು ವಿಜಯದಶಮಿಯಂದು ರಾಕ್ಷಸರನ್ನ ಸಂಹಾರ ಮಾಡಿ ಆಕೆ ಸಮಾಧಾನ ಚಿತ್ರಳಾಗುತ್ತಾಳೆ ಅಂತ ಹೇಳ್ತಾರೆ. ಸೊ ಇವತ್ತು ದುರ್ಗಾಷ್ಟಮಿ ದಿನ ಇಷ್ಟೊಂದು ಶಕ್ತಿಯನ್ನ ಹೊಂದಿರುವಂತಹ ದೇವಿಯನ್ನ ಪೂಜೆ ಮಾಡೋದ್ರಿಂದ, ದುರ್ಗೆಯ ಅವತಾರದಲ್ಲಿ, ಮಹಾಗೌರಿಯ ಅವತಾರದಲ್ಲಿ ನಾವು ದೇವಿಯನ್ನ ಪೂಜೆ ಮಾಡೋದ್ರಿಂದ ಯಾವೆಲ್ಲ ಸಿದ್ಧಿಗಳು ನಮ್ಗೆ ಸಿಗುತ್ತೆ, ಯಾವ ಫಲಗಳು ನಮ್ಗೆ ಸಿಗುತ್ತೆ? ಖಂಡಿತ. ಈಗ ನಾನು ತಿಳಿಸಿದ ಹಾಗೆ, ಯಾರ ಮನೆಯಲ್ಲಿ ನೆಮ್ಮದಿ ಇರೋದಿಲ್ವೋ, ಯಾರಿಗೆ ಅತಿಯಾಗಿರ್ತಕ್ಕಂಥ ಟೆನ್ಷನ್ ಜಾಸ್ತಿ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಅವರು ಇವತ್ತಿನ ದಿವಸ ಪೂಜಾನುಷ್ಠಾನವನ್ನು ಮಾಡಬೇಕು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಯಾರಿಗೆ ತುಂಬ ಕೋಪ ಜಾಸ್ತಿ ಇರುತ್ತೋ ಅವರು ತಾಯಿ ಮಹಾಗೌರಿಯ ಪೂಜಾನುಷ್ಠಾನವನ್ನು ಮಾಡಬೇಕು. ಜೊತೆಗೆ ಗಂಡನ ಆಯುಷ್ಯನ್ನ ವೃದ್ಧಿ ಮಾಡಿಕೊಳ್ಳಿಕ್ಕೆ ಅವರು ಮಹಾಗೌರಿಯ ಪೂಜಾನುಷ್ಠಾನವನ್ನು ಮಾಡಬೇಕು. ಮಂಗಳಗೌರಿ ಪೂಜಾನುಷ್ಠಾನ ಮಾಡೋದು ಬೇರೆ, ಮಹಾಗೌರಿಯ ಪೂಜಾನುಷ್ಠಾನ ಮಾಡೋದು ಬೇರೆ. ಆದ್ರೆ ಇಬ್ರು ಗೌರಿರೇ. ಮಂಗಳಗೌರಿ ಸಮಯದಲ್ಲಿ ಆ ಒಂದು ಪೂಜಾನುಷ್ಠಾನದ ರೀತಿ ರಿವಾಜುಗಳು ಬೇರೆ ಇರುತ್ತೆ. ಇವತ್ತಿನ ದಿವಸ ಮಹಾಗೌರಿ, ಇವತ್ತಿನ ದಿವಸದ ಪೂಜಾ ವಿಧಿವಿಧಾನದ ರೀತಿ ರಿವಾಜುಗಳು ಬೇರೆ ಇರುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ಮಾಡೋದ್ರಿಂದ ಗಂಡನ ಆಯುಷ್ಯ ವೃದ್ಧಿ ಆಗುತ್ತೆ, ಗಂಡನಿಗೆ ಒಂದು ಶಕ್ತಿ ತುಂಬತಕ್ಕಂಥದ್ದು ಹೆಣ್ಣು ಮಕ್ಕಳ ಪೂಜಾನುಷ್ಠಾನದಿಂದ. ಇವತ್ತಿನ ದಿವಸ ನೋಡಿ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ, ಒಬ್ಬ ಪುರುಷನ ಜೀವನದಲ್ಲಿ ಹೆಣ್ಣಿಗೆ ಏನಕ್ಕಷ್ಟೊಂದು ಪ್ರಾಮುಖ್ಯತೆ, ಏನಕ್ಕೆ ಓರ್ವ ಹೆಣ್ಣಿಗೆ ಒಂದು
ಸಹಾಯ ಹಸ್ತವನ್ನ ಪ್ರತಿಯೊಬ್ಬ ಗಂಡಸಿಗೂ ಕೂಡ ಬೇಕೇ ಬೇಕು ಅಂತಾಳೆ. ಅಂತಂದ್ರೆ ಒಬ್ಬ ಗಂಡಸಿಗೆ ಎದುರಾಗಿರ್ತಕ್ಕಂಥ ಸಂಕಷ್ಟವನ್ನ ಎದುರಿಸುವ ಶಕ್ತಿಯನ್ನ ಕೊಡ್ತಕ್ಕಂಥವಳೇ ಆತನ ಧರ್ಮಪತ್ನಿ. ಆಕೆಯಿಂದ ಮಾತ್ರ ಸಾಧ್ಯ. ಆಮೇಲೆ ಆತನಿಗಿರ್ತಕ್ಕಂಥ ಎಲ್ಲಾ ರೀತಿ ಇರ್ತಕ್ಕಂಥ ಸ್ಟ್ರೆಸ್ ಅನ್ನ ಕಡಿಮೆ ಮಾಡೋದಕ್ಕೆ ಇರ್ತಕ್ಕಂಥ ಏಕೈಕ ಶಕ್ತಿ ಒಬ್ಬ ಧರ್ಮಪತ್ನಿಗೆ ಮಾತ್ರ. ಹಾಗಾಗಿ ಓರ್ವ ಧರ್ಮಪತ್ನಿ ಮನೆಯಲ್ಲಿ ಯಾವಾಗ ಶಾಂತಿ ನೆಮ್ಮದಿಯಿಂದ ವರ್ತಿಸ್ತಾಳೋ ಆ ಮನೆ ಸದಾಕಾಲ ನಂದಗೋಕುಲವಾಗಿರುತ್ತೆ. ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಸಣ್ಣ ಪುಟ್ಟದಕ್ಕೂ ಕೂಡ ಕಿರಿಕಿರಿಯನ್ನ ಮಾಡಿಕೊಂಡು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳನ್ನ ಮಾಡ್ತಾ ಇರ್ತಾರೋ ಆ ಮನೆಯಲ್ಲಿ ನೆಮ್ಮದಿ ಅನ್ನೋದಿರೋದಿಲ್ಲ. ಆಗಲೇ ಗಂಡು ಮಕ್ಕಳು ದಾರಿ ತಪ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಒಂದು ಶಾಂತಿ ನೆಮ್ಮದಿ ಬೇಕು, ಸಮಾಧಾನ ಬೇಕು, ತಾಳ್ಮೆ ಬೇಕು. ಹಾಗಾಗಿ ಈ ಸಮಯದಲ್ಲಿ ಯಾರು ತಾಯಿ ಮಹಾಗೌರಿಯ ಆರಾಧನೆಯನ್ನು ಮಾಡ್ತಾರೋ ಆ ಹೆಣ್ಣು ಮಕ್ಕಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಅನುಗ್ರಹಗಳು ಸಿಗುತ್ತೆ. ಗಂಡು ಮಕ್ಕಳು ಮಹಾಗೌರಿಯ ಆರಾಧನೆಯನ್ನು ಮಾಡೋದ್ರಿಂದ, ಇವತ್ತಿನ ದಿವಸ ಮಹಾಗೌರಿಯ ಪೂಜಾನುಷ್ಠಾನವನ್ನು ಮಾಡೋದ್ರಿಂದ ಅವರಿಗೆ ತಾಳ್ಮೆ, ಸಹನೆ, ಸಮಾಧಾನ, ಮನಸ್ಸಿಗೆ ನೆಮ್ಮದಿ ಮತ್ತು ಮಾಡತಕ್ಕಂಥ ಕೆಲಸಗಳಲ್ಲಿ ಮತ್ತಿಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೂ ಕೂಡ ತಾಯಿಯ ಒಂದು ಅನುಗ್ರಹ ನಮಗೆ ಸಿಗುತ್ತೆ. ಇವತ್ತಿನ ದಿವಸ ಎಷ್ಟೋ ಜನ ಯೂತ್ಸ್ಗೆ ಕೆಲಸ ಇಲ್ಲ, ನಾನು ಅದನ್ನು ಹೇಳ್ತಾನೆ ಬಂದೆ. ಅವರು ಇವತ್ತಿನ ದಿವಸ ಮಹಾಗೌರಿಯ ಪೂಜಾನುಷ್ಠಾನವನ್ನು ಮಾಡಿ ಪ್ರತಿಯೊಬ್ಬ ಗಂಡು ಮಕ್ಕಳನ್ನು ಕೂಡ ಇವತ್ತಿನ ದಿವಸ ಹೆಣ್ಣು ಮಕ್ಕಳ ಪಾದಾರವಿಂದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ಅವರಿಂದ ಒಂದು ಆಶೀರ್ವಾಚನವನ್ನು ಪಡ್ಕೊಂಡು, ಅದು ಏನು ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ತಿಂಡಿ ತಿನಿಸ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ದೋಷಗಳಿದ್ರೂ ಕೂಡ ಅದು ದೂರ ಆಗುತ್ತೆ. ಓಕೆ ಗುರುಗಳೇ, ಇನ್ನು ಈ ಒಂದು ನವರಾತ್ರಿ ಸಮಯದಲ್ಲಿ ಶಕ್ತಿಪೀಠಗಳು, ದೇವಸ್ಥಾನಗಳ ಶಕ್ತಿಪೀಠ ದೇವಸ್ಥಾನಗಳಿಗೆ ಬಹಳನೇ ಮಹತ್ವ ಇರುತ್ತೆ. ಪ್ರತಿಯೊಂದು ಶಕ್ತಿಪೀಠ ನಮ್ಮ ಭಾರತದಲ್ಲಿರುವಂತಹ ಮಹಾನ್ 18 ಶಕ್ತಿಪೀಠಗಳು, 52 ಶಕ್ತಿಪೀಠ, ಎಲ್ಲ ಶಕ್ತಿಪೀಠಗಳು ಸಹ ಬಹಳ ಜನರಿಂದ ತುಂಬಿ ತುಳುಕ್ತಾ ಇರುತ್ತೆ. ನಾವು ಈ ನವರಾತ್ರಿ ಸಮಯದಲ್ಲಿ ಶಕ್ತಿಪೀಠಗಳಿಗೆ ಭೇಟಿಯನ್ನ ನೀಡೋದ್ರಿಂದ, ಅಲ್ಲಿ ದೇವಿಯನ್ನ ದರ್ಶನ ಮಾಡೋದ್ರಿಂದ ಎಷ್ಟು ನಮಗೆ ಪ್ಲಸ್ ಪಾಯಿಂಟು, ಅಂದ್ರೆ ಎಷ್ಟು ನಮಗೆ ಆ ಒಂದು ಶಕ್ತಿ ನಮಗ್ ಸಿಗತ್ತೆ, ದೇವಿ ಶಕ್ತಿ ಅಂತ. ನೋಡಿ ಏನಾಗತ್ತೆ, ಈಗ ನೀವು ಹೇಳ್ದಾಗೆ ಶಕ್ತಿಪೀಠಗಳ ದರ್ಶನ ಮಾಡೋದ್ರಿಂದ ಶಕ್ತಿ ಜಾಸ್ತಿ ಆಗತ್ತೆ ಅಂತ ತಾವು ಹೇಳಿದ್ರಿ, ಖಂಡಿತ ಹೌದು. ಆದ್ರೆ 9 ದಿನಗಳಲ್ಲಿ ಅಷ್ಟೂ ಶಕ್ತಿಪೀಠಗಳನ್ನ ನೋಡೋದು ಅಸಾಧ್ಯ. ಹೌದು.